ತಿನ್ನಕ್ಕೆ ಹಿಟ್ಟಿಲ್ಲ ಆದ್ರೆ ಕಾಶ್ಮೀರ ಬೇಕಂತೆ. ಪಾಕಿಸ್ತಾನದ ಹಗಲುಗನಸಿಗೆ ಭಾರತ ಖಡಕ್ ಉತ್ತರ. ನಮಸ್ಕಾರ ವೀಕ್ಷಕರೇ, ಗಾದೆಯೊಂದಿದೆ, ಮನೆಯಲ್ಲಿ ಇಲಿಗಳು ಉಪವಾಸ ಆದ್ರೆ ಹೊರಗಡೆ ಹುಲಿಗಳ ಜೊತೆ ಸರಸ ಅಂತ. ಇದು ಇಂದಿನ ಪಾಕಿಸ್ತಾನದ ಪರಿಸ್ಥಿತಿಗೆ ಅಕ್ಷರಶಃ ಹೇಳಿ ಮಾಡಿಸಿದ ಹಾಗಿದೆ. ಒಂದು ಕಡೆ ದೇಶ ಆರ್ಥಿಕವಾಗಿ ಅಧಃಪತನವಾಗ್ತಾ ಇದ್ರೆ ಜನಸಾಮಾನ್ಯ ಒಂದು ಹೊತ್ತು ಊಟಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕರೆಂಟ್ ಇಲ್ಲ, ಗ್ಯಾಸ್ ಇಲ್ಲ, ಪೆಟ್ರೋಲ್ ಬೆಲೆ ಗಗನಕ್ಕೇರಿದೆ. ಸಹಾಯಕ್ಕೆ ಭಿಕ್ಷೆ ಬೇಡ್ತೀವಿ ಅಂತಂದ್ರೆ ಭಿಕ್ಷೆ ಹಾಕೋದಕ್ಕೆ ₹1 ಒಬ್ಬ ಯಾರು ಕೂಡ ಮುಂದೆ ಬರ್ತಿಲ್ಲ. ಭಾರತ ಬೇರೆ ನೀರು ಕಟ್ ಮಾಡಿಬಿಟ್ಟಿದೆ. ಒಂದು ಕಡೆ ಬೆಳೆ ಎಲ್ಲ ಒಣಗುತ್ತಾ ಇದೆ, ಕುಡಿಯೋದಕ್ಕೆ ನೀರಿಲ್ಲ, ಉಸಿರಾಡೋದಕ್ಕೆ ಗಾಳಿ ಸ್ವಚ್ಛಂದವಾಗಿಲ್ಲ. ಆದರೆ ಅಲ್ಲಿನ ಸರ್ಕಾರಕ್ಕೆ ಮತ್ತು ಪ್ರಧಾನಿಗೆ ಮಾತ್ರ ಇನ್ನೂ ಬುದ್ಧಿ ಬಂದಿಲ್ಲ. ಹೌದು, ಇತ್ತೀಚೆಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತೊಮ್ಮೆ ತಮ್ಮ ಹಳೆಯ ರಾಗವನ್ನು ಎಳೆದಿದ್ದಾನೆ. ಕಾಶ್ಮೀರ ಐಕ್ಯತಾ ದಿನ ಎಂಬ ಹೆಸರಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಭೇಟಿ ನೀಡಿದ ಪ್ರಧಾನಿ ಅಲ್ಲಿನ ಅಸೆಂಬ್ಲಿಯಲ್ಲಿ ನಿಂತುಕೊಂಡು ಇಡೀ ಕಾಶ್ಮೀರ ಪಾಕಿಸ್ತಾನದ ಪಾಲಾಗಲಿದೆ ಅಂತ ಬಾಯಿಗೆ ಬಂದಂತೆ ಮಾತನಾಡಿದ್ದಾನೆ. ತನ್ನದೇ ದೇಶವನ್ನ ಸಂಭಾಳಿಸೋದಕ್ಕಾಗದವನು ಭಾರತದ ಕಿರೀಟವಾಗಿರೋ ಕಾಶ್ಮೀರದ ಮೇಲೆ ಕಣ್ಣು ಹಾಕಿದ್ರೆ ಏನಾಗತ್ತೆ? ಈಗಾಗಲೇ ಜಗತ್ತಿನ ಮುಂದೆ ನಗೆಪಾಟಲಿಗೆ ಈಡಾಗಿರುವ ಪಾಕಿಸ್ತಾನಕ್ಕೆ ಭಾರತೀಯರು ಯಾವ ಪಾಠ ಕಲಿಸ್ತಿದ್ದಾರೆ ಗೊತ್ತಾ? ಅಸಲಿಗೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಜನರೇ ಈಗ ಪಾಕಿಸ್ತಾನಕ್ಕೆ ಧಿಕ್ಕಾರಕ್ಕೆ ಹೋಗ್ತಾ ಇರೋದಾದ್ರೂ ಯಾಕೆ? ಬನ್ನಿ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಪಾಕಿಸ್ತಾನದ ಹಗಲುಗನಸು ಮತ್ತು ವಾಸ್ತವದ ಸತ್ಯವನ್ನ ಎಳೆಯಾಗಿ ಬಿಚ್ಚಿಡೋಣ. ಆದರೆ ಅದಕ್ಕಿಂತ ಮುಂಚೆ ಪಾಕ್ ಆಕ್ರಮಿತ ಪ್ರದೇಶ ಕಾಶ್ಮೀರ ಮೊದಲು ಭಾರತಕ್ಕೆ ಸೇರ್ಬೇಕಾ? ಪಿಒಕೆ ನಮ್ಮ ಪಾಲಿಗೆ ಸೇರ್ಬೇಕು ಅಂತಂದ್ರೆ ಇನ್ನೊಂದ್ಸರ್ತಿ ಮೋದಿ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಕೊಡ್ಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯನ್ನ ಕಾಯ್ತಾ ಇರುವ ನಮ್ಮ ಸೈನಿಕರಿಗೆ ಇಲ್ಲಿಂದಲೇ ಒಂದು ದೊಡ್ಡ ಸಲಾಂ, ಜೈ ಹಿಂದ್, ಜೈ ಇಂಡಿಯನ್ ಆರ್ಮಿ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಪ್ರತಿ ವರ್ಷ ಫೆಬ್ರವರಿ 5ನೇ ತಾರೀಕು ಪಾಕಿಸ್ತಾನ ಕಾಶ್ಮೀರ ಸಾಲಿಡಾರಿಟಿ ಡೇ ಅಂತ ಆಚರಣೆ ಮಾಡುತ್ತೆ. ಅಸಲಿಗೆ ಇದು ಆಚರಣೆಯಲ್ಲ, ಇದು ಅವರ ರಾಜಕೀಯ ನಾಟಕ. ಈ ದಿನ ಪಾಕಿಸ್ತಾನದ ನಾಯಕರು ಮೈಕ್ ಮುಂದೆ ನಿಂತ್ಕೊಂಡು ಕಾಶ್ಮೀರದ ಬಗ್ಗೆ ಭಾಷಣ ಬೀಗೋದು, ಭಾರತದ ವಿರುದ್ಧ ವಿಷ ಕಾರೋದು ಒಂದು ಚಾಳಿಯಾಗಿ ಹೋಗ್ಬಿಟ್ಟಿದೆ. ಈ ಬಾರಿಯೂ ಆಗಿದ್ದಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್, ಈ ಪ್ರಧಾನಿ ಅಂತ ಹೇಳೋದು ಬೇಡ, ಮೂರ್ಖ. ಈ ಶಹಬಾಜ್ ಶರೀಫು ಪಾಕ್ ಆಕ್ರಮಿತ ಕಾಶ್ಮೀರದ ಮುಜಫರಾಬಾದ್ಗೆ ಹೋಗಿ ಅಲ್ಲಿನ ಶಾಸನ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಆತನ ಮಾತಿನ ಸಾರಾಂಶ ಇಷ್ಟೇ: ನಾವು ಕಾಶ್ಮೀರಿಗಳ ಜೊತೆ ಇದ್ದೇವೆ, ಕಾಶ್ಮೀರ ನಮ್ಮದಾಗತ್ತೆ ಅಂತೆಲ್ಲ ಪುಂಖಾನುಪುಂಖವಾಗಿ ಸುಳ್ಳನ್ನ ಹೇಳಿದ್ದಾನೆ. ಆದರೆ ವಿಪರ್ಯಾಸ ನೋಡಿ ವೀಕ್ಷಕರೇ, ಈ ಪ್ರಧಾನಿ ಮುಂದೆ ಭಾಷಣ ಮಾಡ್ತಾ ಇದ್ದ ವೇಳೆಗೆ ಕೆಲವೊಂದಿಷ್ಟು ಕಿಲೋಮೀಟರ್ ದೂರದಲ್ಲಿ ಅಲ್ಲಿನ ಸ್ಥಳೀಯ ಜನರು ಪಾಕಿಸ್ತಾನ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಅಷ್ಟೇ ಯಾಕೆ, ಈತ ಮುಂದೆ ನಿಂತ್ಕೊಂಡು ಪಾಕ್ ಆಕ್ರಮಿತ ಪ್ರದೇಶ ನಮ್ಮದಾಗಬೇಕು, ಭಾರತದ ವಿರುದ್ಧ ನಾವು ಹೋರಾಡಬೇಕು, ಯುದ್ಧ ಮಾಡಬೇಕು ಅಂತ ಬೊಗಳ್ತಾ ಇದ್ರೆ ಇವನ ಹಿಂದೆನೆ ಅಥವಾ ಇವನ ಮುಂದೆನೆ ಅಲ್ಲಿದ್ದ ಜನರೇ ಪಾಕಿಸ್ತಾನವನ್ನ ವಿರೋಧ ಮಾಡ್ತಾ ಇದ್ರು. ಶಹಬಾಜ್ ಶರೀಫ್ಗೆ ಧಿಕ್ಕಾರ, ಪಾಕಿಸ್ತಾನಕ್ಕೆ ಧಿಕ್ಕಾರ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ರು. ಅವೆಲ್ಲ ಯಾವುದೂ ಕೇಳಿಸ್ಲಿಲ್ಲ. ಅವನಿಗೆ ಬೇಕಾಗಿರೋದು ಕೇವಲ ಕಾಶ್ಮೀರದ ವಿಷಯವನ್ನ ಇಟ್ಕೊಂಡು ರಾಜಕೀಯ ಮಾಡೋದು ಮಾತ್ರ. ಅವನು ಮುಂದೆ ಭಾಷಣ ಮಾಡ್ತಾ ಇದ್ರೆ ಹಿಂದೆ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಇಂಥ ಮೂರ್ಖ ಪ್ರಧಾನಿಯನ್ನ ಎಲ್ಲಾದ್ರೂ ನೋಡಿದೀವಾ? ಇಲ್ಲ. ಅಟ್ಲೀಸ್ಟ್ ಅದನ್ನ ಏನಂತ ತಿಳ್ಕೊಳ್ಬೇಕು, ಏನಿಲ್ಲ. ಈಗ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆಯಲ್ಲ, ಅಲ್ಲಿ ಜನ ರೋಸ್ ಹೋಗ್ಬಿಟ್ಟಿದ್ದಾರೆ. ನಮಗೆ ಪಾಕಿಸ್ತಾನ ಬೇಡ, ನಾವು ಭಾರತಕ್ಕೆ ಬರಬೇಕು, ಜೊತೆಗೆ ನಾವು ಮೋದಿಯವರನ್ನ ಪ್ರಧಾನಿಯನ್ನಾಗಿ ನಾವು ನೋಡಬೇಕು, ನಮ್ಮ ಪ್ರದೇಶ ಅಥವಾ ಪಾಕಿಸ್ತಾನಕ್ಕೂ ಮೋದಿಯವರೇ ಪ್ರಧಾನಿ ಆಗಬೇಕು ಅನ್ನುವಂತಹ ಕೂಗನ್ನ ಪಾಕಿಸ್ತಾನದ ಜನ ಹೇಳ್ತಿದ್ದಾರೆ. ಶಹಬಾಜ್ ಶರೀಫ್ ಅವರೇ, ಕಾಶ್ಮೀರದ ಬಗ್ಗೆ ಮಾತನಾಡುವ ಮೊದಲು ನಿಮ್ಮ ದೇಶದ ಸ್ಥಿತಿಯನ್ನ ಒಮ್ಮೆ ನೋಡ್ಕೊಳ್ಳಿ. ಇವತ್ತು ಪಾಕಿಸ್ತಾನದಲ್ಲಿ 1 ಲೀಟರ್ ಹಾಲಿನ ಬೆಲೆ ₹250-300 ಇದೆ. ಕೆಜಿ ಗೋಧಿ ಹಿಟ್ಟಿಗೆ ಜನ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತುಕೊಳ್ಳುವಂತಹ ಪರಿಸ್ಥಿತಿ ಇದೆ. ಇದು ಸಾಲದಂತ ವಾಹನಗಳು ಪೆಟ್ರೋಲ್ ಇಲ್ಲದೆ ರಸ್ತೆಯಲ್ಲಿ ನಿಂತು ಹೋಗ್ಬಿಟ್ಟಿವೆ. IMF ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ ಮುಂದೆ ಸಾಲಕ್ಕಾಗಿ ಪಾಕಿಸ್ತಾನ ಕೈಯೊಡ್ಡಿ ನಿಂತಿದೆ. ಅವರು ಹಾಕುವ ಪ್ರತಿಯೊಂದು ಷರತ್ತಿಗೂ ತಲೆಬಾಗುವ ಸ್ಥಿತಿ ನಿರ್ಮಾಣವಾಗಿದೆ ಪಾಕಿಸ್ತಾನಕ್ಕೆ. ನಿಮ್ಮ ಸೇನಾ ಖರ್ಚು ಕಡಿಮೆ ಮಾಡಿ, ಜನರಿಗೆ ಕೊಡಿಸುವ ಸಬ್ಸಿಡಿ ನಿಲ್ಲಿಸಿ, ಹೀಗಂತ IMF ಹೇಳಿದ್ರೆ ಅದನ್ನ ಚಾಚು ತಪ್ಪದೆ ಪಾಲಿಸಬೇಕಾದ ಅನಿವಾರ್ಯತೆ ಪಾಕಿಸ್ತಾನಕ್ಕೆ ಬಂದ್ಬಿಟ್ಟಿದೆ. ನೋಡಿ, ಪಾಕಿಸ್ತಾನದ ಸ್ಥಿತಿ ಹೆಂಗಾಗಿದೆ ಅಂದ್ರೆ, ತನ್ನ ತಟ್ಟೆಯಲ್ಲಿ ಹುಳುಗಳು ಬಿದ್ದಿದ್ದಾವೆ. ತನ್ನ ಪ್ರದೇಶವನ್ನ ಒಂದು ಕಡೆ ಬಲೂಚಿಸ್ತಾನ್ಗಳು ಕಸಿದುಕೊಳ್ತಾ ಇದ್ದಾರೆ, ಇನ್ನೊಂದು ಕಡೆ ಅಫ್ಘಾನರು ತಗೊಳ್ತಿದ್ದಾರೆ. ಪಾಕಿಸ್ತಾನ ಏನ್ ಮಾಡ್ತಾ ಇದೆ? ತನ್ನ ದೇಶವನ್ನೇ ಉಳಿಸ್ಕೊಳ್ಳೋದಕ್ಕಾಗದಂತಹ ಪರಿಸ್ಥಿತಿಯಲ್ಲಿ
ಈ ಶಹಬಾಜ್ ಶರೀಫು ಪಾಕ್ ಆಕ್ರಮಿತ ಪ್ರದೇಶ ಪಾಕಿಸ್ತಾನವನ್ನು, ಈ ಕಾಶ್ಮೀರವನ್ನು ನಾವು ಪಡೆದುಕೊಳ್ತೀವಿ ಅಂತ ಸುಳ್ಳು ಹೇಳಿ ಅಲ್ಲಿನ ಜನರಿಗೆ ಮೋಸ ಮಾಡ್ತಾ ಇದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ಕಾಶ್ಮೀರದಂತಹ ಅಭಿವೃದ್ಧಿ ಹೊಂದುತ್ತಾ ಇರುವ, ಪ್ರವಾಸಿಗರ ಸ್ಥಳವಾಗಿರುವ, ಸ್ವರ್ಗವಾಗಿರುವ ಪ್ರದೇಶವನ್ನು ನೋಡಿಕೊಳ್ಳುವ ಯೋಗ್ಯತೆ ಪಾಕಿಸ್ತಾನಕ್ಕಿದೆಯಾ? ಖಂಡಿತ ಇಲ್ಲ. ಭಾರತದ ಕಡೆ ಇರುವ ಕಾಶ್ಮೀರದಲ್ಲಿ ಇಂದು ಸ್ಮಾರ್ಟ್ ಸಿಟಿಗಳಾಗ್ತಾ ಇದ್ದಾವೆ, ರೈಲು ಸಂಚಾರ ಆಗ್ತಾ ಇದ್ದಾವೆ, IIT, ಏಮ್ಸ್ನಂತಹ ಸಂಸ್ಥೆಗಳು ತಲೆ ಎತ್ತುತ್ತಾ ಇದ್ದಾವೆ. ಅದೇ ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಇದು ವಾಸ್ತವ. ಪಾಕಿಸ್ತಾನ ಪ್ರಧಾನಿ ತನ್ನ ಗಡಿಯನ್ನು ಕಾಯ್ತಾ ಇರುವ ಸೈನಿಕರಿಗೆ ಒಂದು ಹೊತ್ತು ಊಟ ಹಾಕ್ತಾ ಇಲ್ಲ. ಇನ್ನು ದೇಶದ ಜನರಿಗೆ ನೆಮ್ಮದಿ ಕೊಡ್ತಾನ? ಅದರಲ್ಲೂ ಈ ಕಾಶ್ಮೀರವನ್ನು ನಂಬಬೇಕು, ನಮ್ಮದು ಅಂತ ಬೊಗಳ್ತಾ ಇದ್ದಾನೆ. ಎಂಥ ವಿಪರ್ಯಾಸ ನೋಡಿ, ಎಂಥ ವಾಸ್ತವ ನೋಡಿ. ಇನ್ನು POKಯಲ್ಲಿ ಜನರ ಆಕ್ರೋಶ, ನಮಗೆ ಭಾರತವೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ವೀಕ್ಷಕರೇ, ಇದೊಂದು ಬಹುಮುಖ್ಯವಾದ ವಿಚಾರ. ಶಹಬಾಜ್ ಶರೀಫ್ ಪಾಕಿಸ್ತಾನ ಬೇಕು ಅಂತ ಇದ್ರೆ, ಆದರೆ ಅವರ ವಶದಲ್ಲಿರುವಂತಹ POK, ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಗಿಲ್ಗಿಟ್ ಬಲ್ಕಿಸ್ತಾನ್ ಜನರೇನು ಹೇಳ್ತಿದ್ದಾರೆ ಗೊತ್ತಾ? ಕಳೆದ ಹಲವಾರು ತಿಂಗಳುಗಳಿಂದ ಅಲ್ಲಿ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾನೆ ಇದ್ದಾವೆ. ಅಲ್ಲಿನ ಜನರ ಬಾಯಲ್ಲಿ ಒಂದೇ ಮಾತು, ನಾವು ತಪ್ಪು ಮಾಡಿಬಿಟ್ವಿ. ಗಡಿಯ ಆ ಕಡೆ ಅಂದರೆ ಭಾರತದಲ್ಲಿ ಅಭಿವೃದ್ಧಿಯ ಹೊಳೆಯ ಹರಿತಾಗಿದೆ, ಈ ಕಡೆ ನಮಗೆ ಕತ್ತಲೆಯ ಭಾಗ್ಯ ಸಿಕ್ಕಿದೆ, ನಾವು ಮತ್ತೆ ಭಾರತಕ್ಕೆ ಹೋಗ್ತೀವಿ ಅಂತ ಅಲ್ಲಿನ ಜನ ಹೇಳ್ತಿದ್ದಾರೆ. ಅಲ್ಲಿನ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಜನ ಬಹಿರಂಗವಾಗಿ ನಮಗೆ ಕಾರ್ಗಿಲ್ ರಸ್ತೆ ತೆರೀರಿ, ನಾವು ಲಡಾಖ್ಗೆ ಹೋಗ್ತೇವೆ, ನಾವು ಶ್ರೀನಗರಕ್ಕೆ ಹೋಗ್ತೇವೆ, ಭಾರತದ ಜೊತೆ ಸೇರಿಕೊಳ್ತೇವೆ ಅಂತ ಘೋಷಣೆ ಕೂಗ್ತಾಗಿದ್ದಾರೆ. ಯಾಕಂದರೆ ಅವರಿಗೆ ಕಾಣಿಸ್ತಾ ಇದೆ, ಭಾರತದ ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮದಿಂದ ಜನ ಕೋಟಿ ಸಂಪಾದನೆ ಮಾಡ್ತಿದ್ದಾರೆ. ಆದರೆ POKನಲ್ಲಿ ಇರುವಂತಹ ಜನ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೆ ಶಹಬಾಜ್ ಶರೀಫ್ ಸರ್ಕಾರ ಹಿಂದೆ ಮುಂದೆ ನೋಡ್ತಿದೆ. ಯಾಕಂತಂದರೆ ದುಡ್ಡೇ ಇಲ್ವಲ್ಲ, ಎಲ್ಲಿಂದ ಕೊಡ್ತೀರಾ? ಅಕ್ಕಿ, ಬೇಳೆ, ಸಕ್ಕರೆ ಬೆಲೆಗಳು ಗಗನಮುಖಿಯಾಗಿವೆ. ಸತ್ತೋಗ್ಬಿಡ್ತೀವಿ ಅಂತಂದರೆ ವಿಷ ಕುಡಿಯೋದಕ್ಕೂ ಕೂಡ ನಮ್ಮ ಹತ್ರ ದುಡ್ಡಿಲ್ಲ, ಅದು ಕೂಡ ಕಾಸ್ಟ್ ಜಾಸ್ತಿ ಆಗಿದೆ, ಅದರ ಕೂಡ ಬೆಲೆ ಜಾಸ್ತಿ ಆಗಿದೆ ಅಂತ ಪಾಕಿಸ್ತಾನದ ಜನ ಬೊಬ್ಬೆ ಹೊಡಿತಿದ್ದಾರೆ. ಹೀಗಿರುವಾಗ ಯಾರು ತಾನೇ ಪಾಕಿಸ್ತಾನದ ಜೊತೆಗೆ ಇಷ್ಟಪಡ್ತಾರೆ ಇರೋದಕ್ಕೆ? ಪಾಕಿಸ್ತಾನದ ನಾಯಕರು ಬಲವಂತವಾಗಿ ಅಲ್ಲಿನ ಜನರ ಬಾಯನ್ನು ಮುಚ್ಚಿಸ್ತಾ ಇದ್ದಾರಷ್ಟೇ. ಇನ್ನು ಭಾರತವೂ ಕೂಡ ಖಡಕ್ ಸಂದೇಶವನ್ನು ಕೊಟ್ಟಿದೆ. ಭಾರತ ಈಗ ಬದಲಾಗಿದೆ ವೀಕ್ಷಕ, ಭಾರತ ಈಗ ಬದಲಾಗಿದೆ. ಪಾಕಿಸ್ತಾನ ಒಂದು ಕಾಲ ಇತ್ತು, ಪಾಕಿಸ್ತಾನ ಏನಾದರೂ ಹೇಳಿದ್ರೆ ಭಾರತ ಅದಕ್ಕೆ ಸಮಜಾಯಿಷಿ ನೀಡ್ತಾಗಿತ್ತು. ಆದರೆ ಈಗಿನ ಭಾರತದ ನಿಲುವು ಸ್ಪಷ್ಟ. ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ, ಅದರ ಬಗ್ಗೆ ಚರ್ಚೆ ಮಾಡುವ ಪ್ರಶ್ನೆಗೇನೇ ಇಲ್ಲ. ಈಗೇನಿದ್ರೂ ಚರ್ಚೆ ಇರೋದು ಕೇವಲ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಯಾವಾಗ ಮರಳಿ ಪಡಿತೇವೆ ಅನ್ನೋದ್ರ ಬಗ್ಗೆ ಮಾತ್ರ. ಭಾರತದ ವಿದೇಶಾಂಗ ಸಚಿವರು ಜಾಗತಿಕ ವೇದಿಕೆಯಲ್ಲಿ ಪಾಕಿಸ್ತಾನದ ಮುಖವಾಡವನ್ನು ಕಳಚುತ್ತಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ಕಾಶ್ಮೀರದ ಪ್ರಸ್ತಾಪ ಮಾಡಿದ್ದಾಗಲೆಲ್ಲ ಭಾರತ ಅದಕ್ಕೆ ತಿರುಗೇಟು ನೀಡುತ್ತಾ ಉಗ್ರವಾದದ ಕಾರ್ಖಾನೆಗಳನ್ನು ನಡೆಸುವ ದೇಶಕ್ಕೆ ಶಾಂತಿಯ ಬಗ್ಗೆ ಮಾತನಾಡುವ ಹಕ್ಕಿಲ್ಲ ಅಂತ ನೇರವಾಗಿ ಹೇಳಿದೆ. ಇವತ್ತು ಜಗತ್ತಿನ ಯಾವುದೇ ದೊಡ್ಡ ದೇಶ, ಅಮೆರಿಕ ಇರಲಿ, ರಷ್ಯಾ ಇರಲಿ ಅಥವಾ ಯುರೋಪ್ ಇರಲಿ, ಈ ಪಕ್ಕದ ಚೀನಾ ಇರಲಿ, ಯಾರೂ ಪಾಕಿಸ್ತಾನದ ಮಾತಿಗೆ ಕಿವಿಗೊಡ್ತಾ ಇಲ್ಲ. ಅವರೆಲ್ಲರಿಗೂ ಕೂಡ ಗೊತ್ತು, ಪಾಕಿಸ್ತಾನದ ಈ ನಾಟಕ ಕೇವಲ ಅವರ ದೇಶದ ಜನರ ಗಮನವನ್ನು ಬೇರೆಡೆ ಸೆಳೆಯಲು ಮಾತ್ರ ಅಂತ. ಅಲ್ಲಿನ ಜನರಿಗೆ ಊಟ ಇಲ್ಲ ಅಂತ ಪ್ರಶ್ನೆ ಕೇಳದಂತೆ ಮಾಡೋದಕ್ಕೆ, ಅಲ್ಲಿನ ಜನರು ಪ್ರೊಟೆಸ್ಟ್ ಮಾಡದಂತೆ, ಪ್ರತಿಭಟನೆ ಮಾಡದಂತೆ, ಅಲ್ಲಿನ ಸರ್ಕಾರದ ವಿರುದ್ಧ ಧ್ವನಿ ಎತ್ತದಂತೆ ಇವೆಲ್ಲ ನಾಟಕ ಆಡ್ತಾ ಇದೆ. ಯಾವ ನಾಟಕ? ಕಾಶ್ಮೀರದ ಹೆಸರಲ್ಲಿ ಭಾವನಾತ್ಮಕವಾಗಿ ಆಟ ಆಡ್ತಾ ಇದೆ ಶಹಬಾಜ್ ಶರೀಫ್ ಸರ್ಕಾರ ಮತ್ತು ಆಸಿಮ್ ಮುನೀರ್ ಸೇನಾಧ್ಯಕ್ಷ. ಇನ್ನು ಅಂತಃಕಲಹ ಪಾಕಿಸ್ತಾನದ ಒಡೆಯರಾಗ್ತಾ. ಇನ್ನೊಂದು ಆಘಾತಕಾರಿ ವಿಷಯ ಏನಂದ್ರೆ, ಪಾಕಿಸ್ತಾನದ ಒಳಗೇನೆ ಈಗ ಬಿರುಕುಗಳು ಕಾಣಿಸ್ಕೊಳ್ತಾಗಿದೆ. ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಅಲ್ಲಿನ ಸ್ಥಳೀಯರು ಪಾಕಿಸ್ತಾನದಿಂದ ಬೇರೆ ಆಗಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ಸಿಂಧ್ ಪ್ರಾಂತ್ಯದಲ್ಲಿ ನೀರಿನ ವಿಷಯಕ್ಕೆ ಜಗಳ ನಡೀತಾಗಿದೆ. ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ ಅಲ್ಲಿನ ಪೊಲೀಸ್ ಠಾಣೆಗಳ ಮೇಲೆಯೇ ಉಗ್ರಗಾಮಿಗಳು ದಾಳಿ ಮಾಡ್ತಾಗಿದ್ದಾರೆ. ಪೊಲೀಸರೇ ಸುರಕ್ಷಿತವಾಗಿಲ್ಲ ಅಂತಂದ್ರೆ ಜನಸಾಮಾನ್ಯರ ಪಾಡೇನು ಅನ್ನುವಂತಹ ಪ್ರಶ್ನೆ ಮೂಡ್ತಾಗಿದೆ. ತನ್ನ ಸ್ವಂತ ಮನೆಯನ್ನೇ ಒಂದುಗೂಡಿಸಿ ಇಟ್ಟುಕೊಳ್ಳೋದಕ್ಕೆ ಆಗದ ಶಹಬಾಜ್ ಶರೀಫ್ ಸರ್ಕಾರ ಭಾರತದ ಕಾಶ್ಮೀರದ ಬಗ್ಗೆ ಮಾತನಾಡುವುದು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟುಕೊಂಡು ನೋಡ್ದ ಅನ್ನುವಂತಹ ಕತೆ ನೆನಪಾಗತ್ತೆ. ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರು ಮತ್ತು ಬುದ್ಧಿವಂತ ಪತ್ರಕರ್ತರು ಈಗ ತಮ್ಮ ಸರ್ಕಾರದ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಭಾರತ ಚಂದ್ರನ ಮೇಲೆ ಹೋಗಿದೆ, ನಾವು ಇನ್ನೂ ಭೂಮಿಯ ಮೇಲೆ ನಿಂತ್ಕೊಂಡು ಸಾಲಕ್ಕಾಗಿ ಬೇಡ್ತಾಗಿದ್ದೇವೆ, ನಮಗೆ ನಾಚಿಕೆಯಾಗಬೇಕು ಅಂತ ಪಾಕಿಸ್ತಾನದ ಟಿವಿ ಚಾನೆಲ್ಗಳಲ್ಲೇ ಚರ್ಚೆಗಳು ನಡೀತಾ ಇದ್ದಾವೆ. ಇದು ಭಾರತದ ಗೆಲುವು ಮತ್ತು ಪಾಕಿಸ್ತಾನದ ವೈಫಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ವೀಕ್ಷಕರೇ, ಕೊನೆಯದಾಗಿ ಹೇಳೋದಿಷ್ಟೇ,
ಭಾರತದ ಕಾಶ್ಮೀರ ಇಂದು ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ. ದಾಲ್ ಸರೋವರದಲ್ಲಿ ಪ್ರವಾಸಿಗರ ದಂಡೇ ಇದೆ. ಗುಲ್ಮಾರ್ಗ್ನಲ್ಲಿ ಹಿಮದ ಆಟ ಆಡೋದಕ್ಕೆ ಜಗತ್ತಿನ ಮೂಲೆ ಮೂಲೆಗಳಿಂದ ಜನ ಬರ್ತಿದ್ದಾರೆ. ಅಲ್ಲಿ ಶಾಂತಿ ನೆಲೆಸಿದೆ. ಆದರೆ ಪಾಕಿಸ್ತಾನ ಅದು ತನ್ನದೇ ಕುತಂತ್ರಗಳಿಗೆ ಬಲಿಯಾಗ್ತಾ ಇದೆ. ಹಾವಿಗೆ ಹಾಲು ಉಣಿಸಿದ್ರೆ ಅದು ಕಚ್ಚದೆ ಬಿಡೋದಿಲ್ಲ ಅನ್ನುವಂತೆ ಪಾಕಿಸ್ತಾನ ಪೋಷಿಸಿದ ಉಗ್ರವಾದವೇ ಇಂದು ಆ ದೇಶವನ್ನ ತಿಂದು ಹಾಕ್ತಾ ಇದೆ. ಭಾರತೀಯರು ಪಾಕಿಸ್ತಾನಕ್ಕೆ ಬೆವರು ಇಳಿಸ್ತಾ ಇರುವುದು ಯುದ್ಧ ಮಾಡಿಯಲ್ಲ, ಬದಲಿಗೆ ನಮ್ಮ ಅಭಿವೃದ್ಧಿ ಮತ್ತು ರಾಜತಾಂತ್ರಿಕತೆಯ ಮೂಲಕ. ಪಾಕಿಸ್ತಾನಕ್ಕೆ ಈಗ ಉಳಿದಿರೋದು ಒಂದೇ ದಾರಿ, ಕಾಶ್ಮೀರದ ಬಗ್ಗೆ ಮಾತನಾಡೋದನ್ನ ಬಿಟ್ಟು ತನ್ನ ದೇಶದ ಜನರ ಹಸಿವನ್ನ ನೀಗಿಸೋದು. ಇಲ್ಲದಿದ್ದರೆ ಪಾಕಿಸ್ತಾನ ಅನ್ನೋ ದೇಶ ವಿಶ್ವದ ಭೂಪಟದಿಂದ ಕಣ್ಮರೆಯಾಗೋ ದಿನ ದೂರ ಇಲ್ಲ. ಆದರೆ ಒಂದು ಮಾತು ಸತ್ಯ, POK ಭಾರತದ ಭಾಗವಾಗಿತ್ತು ಮತ್ತು ಮುಂದೊಂದು ದಿನ ಭೌಗೋಳಿಕವಾಗಿಯೂ ಕೂಡ ಆಗಿರಲಿದೆ. ಇದು ಪ್ರತಿಯೊಬ್ಬ ಭಾರತೀಯನ ಸಂಕಲ್ಪ. ನಿಮಗೇನನ್ಸುತ್ತೆ ವೀಕ್ಷಕರೇ? ಪಾಕಿಸ್ತಾನದ ಹಳೆ ಚಾಳಿ ಬಗ್ಗೆ ನಿಮಗೇನನ್ಸುತ್ತೆ? ಅಥವಾ ಆ ದೇಶ ಸುಧಾರಿಸೋದಕ್ಕೆ ಸಾಧ್ಯನೇ ಇಲ್ವಾ? ಮತ್ತು POK ಬಗ್ಗೆ ನಿಮಗೇನನ್ಸುತ್ತೆ? ನಮ್ಮ ಗಡಿ ಕಾಯ್ತಾ ಇರುವ ಯೋಧರಿಗೆ ಇಲ್ಲಿಂದಲೇ ಸಲಾಂ, ಸೆಲ್ಯೂಟ್ ಹೊಡೆಯೋದಕ್ಕೆ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.